ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಆಷ್ಟೋಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಒಂದು ಹಿಂದಿನ ಒಂದು ಪಾಠದಲ್ಲಿ ಫೈರ್ ಸಾರಿ ಏನು ಅರ್ತ್ ಎಲಿಮೆಂಟು ಕಡಿಮೆ ಆದರೆ ಏನೆಲ್ಲ ಆಗತ್ತೆ ಅನ್ನುವಂಥ ವಿಚಾರವನ್ನ ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಅದಕ್ಕೆ ಏನೆಲ್ಲ ರೆಮಿಡಿಗಳಿದೆ, ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅದನ್ನ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ರೆಮಿಡೀಸ್ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಫಸ್ಟ್. ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಡೊನೇಟ್ ಬ್ಲ್ಯಾಕ್ ಬ್ಲಾಂಕೆಟ್ ಅಂತ ಹೇಳಿದ್ದಾರೆ. ಕಪ್ಪು ಬ್ಲಾಂಕೆಟ್ ಅನ್ನ ದಾನವಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ನೀಡೋದು ಅದನ್ನ? ವಯಸ್ಸಾಗಿರೋರಿಗೆ, ಅವಶ್ಯಕತೆ ಇದ್ದವ್ರಿಗೆ. ಅಂದ್ರೆ ಈಗ ಏನು ಒಂದು ಬ್ಲಾಂಕೆಟ್ ಇಲ್ಲದೆ ಹೊರಗಡೆ ಓಡಾಡ್ತಾ ಇರ್ತಾರಲ್ಲ ಅವರು, ಅವರಿಗೆ ಅವಶ್ಯಕತೆ ಇರುತ್ತೆ ಅದರದ್ದು. ಅವರಿಗೆ ದಾನ ಮಾಡೋದ್ರಿಂದ ಅವರ ಆತ್ಮ ತೃಪ್ತಿ ಆಯಿತು ಅಂತ ಕೇಳಿದ್ರೆ ಅಲ್ಲಿ ಶನಿ ತೃಪ್ತನಾಗ್ತಾನೆ. ಹಾಗಾಗಿ ಆ ಒಂದು ಪರಿಹಾರವನ್ನು ಹೇಳಿದ್ದಾರೆ. ಆಮೇಲೆ ಟ್ರೈನಿಂಗ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಕೇಳಿದ್ರೆ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ವ್ಯಾಯಾಮ ಮಾಡುವಂಥದ್ದನ್ನ ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮ. ಯಾಕಂದ್ರೆ ಲೇಜಿನೆಸ್ ಬಂದ್ಬಿಟ್ಟಿದೆ. ಲೇಜಿನೆಸ್ ಯಾವುದರಿಂದ ಬರುತ್ತೆ? ಶನಿಗ್ರಹ ಪ್ರಭಾವ. ಶನಿಗ್ರಹ ಅನ್ನುವಂಥದ್ದೇ ಲೇಜಿನೆಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇದು ಕೂಡ ಇಲ್ಲಿ ಹೇಳಿರೋದು ಪರಿಹಾರ ಶನಿಯ ಪರಿಹಾರನೇ ಅದು. ಹಾಗಾಗಿ ಇಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಒಳ್ಳೇದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಸೇವ್ ಫಿಕ್ಸೆಡ್ ಪರ್ಸೆಂಟ್ ಆಫ್ ಇನ್ಕಮ್. ಅಂದ್ರೆ ನಿಮ್ಮ ಇನ್ಕಮ್ ಏನಿದೆಯೋ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಒಂದು ಫಿಕ್ಸ್ ಮಾಡುವಂಥದ್ದು, ಅದನ್ನ ಸಪ್ರೇಟ್ ಆಗಿ ಸೇವ್ ಮಾಡಿಡುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಪ್ಲಾಂಟ್ ಟ್ರೀ ಅಂತ ಹೇಳಿದ್ದಾರೆ ಇವರು. ಅಂದ್ರೆ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸೋದ್ರಿಂದ ಕೂಡ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿಕೊಡ್ತಾರೆ ಇಲ್ಲಿ. ನೆಕ್ಸ್ಟ್, ಕೀಪ್ ಕ್ರಿಸ್ಟಲ್ ಆರ್ ಸ್ಟೋನ್ ಆನ್ ಡೆಸ್ಕ್. ಇಲ್ಲಿ ಕ್ರಿಸ್ಟಲ್ ಅಥವಾ ಸ್ಟೋನ್ ಅನ್ನ ಏನಂತ ಕೇಳಿದ್ರೆ, ಡೆಸ್ಕ್ ಮೇಲೆ ಇಡೋದ್ರಿಂದ ಏನ್ ಮಾಡುತ್ತೆ? ಕ್ರಿಸ್ಟಲ್ ಏನ್ ಮಾಡುತ್ತೆ? ನೆಗೆಟಿವ್ ಎನರ್ಜಿ ಹೀಲ್ ಮಾಡುತ್ತೆ. ಹಾಗಾಗಿ ಅದನ್ನ ಬಳಕೆ ಮಾಡ್ಕೋಬಹುದು. ಅದನ್ನ ಬಳಸೋದ್ರಿಂದ ಅಲ್ಲಿರುವಂತ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದನ್ನ ಹೀಲ್ ಮಾಡಬಹುದು ಅನ್ನುವಂಥ ವಿಚಾರ ಕಂಡು ಬರುತ್ತೆ ಇಲ್ಲಿ. ನೆಕ್ಸ್ಟ್, ಅವಾಯ್ಡ್ ಜಾಬ್ ಹೋಪಿಂಗ್. ಅಂದ್ರೆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು. ಇಲ್ಲಿ ಮಾನಸಿಕ ಸ್ಥಿತಿಗಳು ಹೇಳಿದ್ನಲ್ಲ ನಿನ್ನೆ, ಮಾನಸಿಕ ಸ್ಥಿತಿಗಳು ಏನೇನೋ ಬಯಸುತ್ತೆ. ಅದು ಡಿಸೈರ್ಸ್ ಇದೆ, ಆಸೆಗಳಿದೆ. ಅಲ್ಲಿ ಏನೇನೋ ಹುಡುಕುತ್ತೆ. ಆ ಹುಡುಕೋದೇ ಆ ಕುಜನ ಗುಣ. ಅದು ಏನಾದ್ರೂ ಹುಡುಕ್ತಾ ಇರ್ಬೇಕು, ಹೊಸದನ್ನ ಹುಡುಕ್ತಾ ಇರ್ಬೇಕು. ಆ ವಯಸ್ಸು, ಆ ಗುಣ ಅಲ್ಲಿ ಅವನಿಗೆ ಅಡಾಪ್ಟ್ ಆಗಿರುತ್ತೆ. ಹಾಗಾಗಿ ಅದನ್ನ ಬಿಡಬೇಕು ಅಂತ ಹೇಳುತ್ತೆ ಇಲ್ಲಿ. ಆಮೇಲೆ ಟಚ್ ಸಾಯಿಲ್ ರೆಗ್ಯುಲರ್ಲಿ. ಅಂದ್ರೆ ಪ್ರತಿದಿನ ಒಂದಿಷ್ಟು ಮಣ್ಣನ್ನ ಮುಟ್ಟುವಂಥದ್ದನ್ನ ಮಾಡಬೇಕು. ಬರಿಗಾಲಿನಿಂದ ಮಣ್ಣಿನ ಮೇಲೆ ನಡೆಯುವಂಥದ್ದಾಗಿರ್ಬೋದು, ಮಣ್ಣನ್ನ ಮುಟ್ಟಿ ನಮಸ್ಕಾರ ಮಾಡುವಂಥದ್ದಾಗಿರ್ಬೋದು. ಆ ಮಣ್ಣಿನಲ್ಲಿ ಅದಕ್ಕೆ ಇವಾಗ ಗಿಡ ನೆಡಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಸ್ವಲ್ಪ ಗಿಡ ನೆಟ್ಟು ನೀರು ಹಾಕುವಂಥದ್ದಾಗಿರ್ಬೋದು. ಇಂಥದ್ದು ಮಾಡೋದ್ರಿಂದ ಕೂಡ ಈ ಒಂದು ಪೃಥ್ವಿ ತತ್ವ ಅನ್ನತಕ್ಕಂಥದ್ದು ಇಲ್ಲಿ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತಾರೆ ಇಲ್ಲಿ. ಅದಾದ್ಮೇಲೆ ಈಟ್ ರೂಟ್ ವೆಜಿಟೇಬಲ್ಸ್. ಅಂದ್ರೆ ಭೂಮಿಯ ಕೆಳಗಡೆ ಬೆಳೀತಕ್ಕಂಥ ಏನು ತರಕಾರಿಗಳಿರುತ್ತೆ, ಆಲೂಗಡ್ಡೆ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇಂಥವನ್ನ ತಿನ್ನೋದ್ರಿಂದ ಅವ್ರಿಗಿರುವಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬಹುದು ಅನ್ನುವಂಥ ವಿಚಾರ ನಮ್ಗಿಲ್ಲಿ ತಿಳಿದು ಬರುತ್ತೆ. ಆಮೇಲೆ ಅವಾಯ್ಡ್ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ ಇಲ್ಲಿ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ವಿಳಂಬವನ್ನು ಮಾಡುವಂಥದ್ದನ್ನ ತಪ್ಪಿಸ್ಬೇಕು. ಮೊದಲೇ ಲೇಜಿನೆಸ್ ಇರುತ್ತೆ ಇಲ್ಲಿ.
ಲೇಜಿನೆಸ್ ಇದ್ರೆ ಯಾವ ಕೆಲಸ ಆದ್ರೂ ವಿಳಂಬ. ಈಗ ವ್ಯಾಪಾರ ಅಂದ ತಕ್ಷಣ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಒಬ್ಬ ಕಸ್ಟಮರ್ ಬರ್ತಾನೆ. ಆ ಕಸ್ಟಮರ್ ಬಂದಾಗ ನಾವು ಅವನಿಗೆ ಡಿಲೇ ಮಾಡಿದ್ರೆ ಇರ್ತಾನ ಅವನು? ಇಲ್ಲ, ಅವ್ನಿಗೆ ಏನ್ ಬೇಕಾಗಿದೆಯೋ ಆ ಕ್ಷಣಕ್ಕೆ ಒದಗಿಸ್ಬೇಕು. ಇಲ್ಲಾಂದ್ರೆ ಮತ್ತೆ ನಮ್ಮಂತವ್ರು ಇರ್ತಾರಲ್ಲ, ನೋಡ್ಕೊತಾನ ಅವನು. ಹಾಗಾಗಿ ವಿಳಂಬ ಮಾಡುವುದನ್ನ ತಪ್ಪಿಸಿ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಆರ್ಗನೈಸ್ ವರ್ಕ್ ಸ್ಪೇಸ್. ವರ್ಕ್ ಸ್ಪೇಸಸ್ ಅನ್ನ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಎಲ್ಲೋ ಮನೇಲಿ ಇಟ್ಕೊಳ್ಳೋದು, ಸಣ್ಣದಾಗಿ ಒಂದೇನೋ ಇಟ್ಕೊಂಡಿರೋದು, ಅದರಿಂದ ಜಾಸ್ತಿ ಗ್ರೋತ್ ಆಗಕ್ಕಾಗಲ್ಲ. ವರ್ಕ್ ಸ್ಪೇಸ್ನ ಸಪ್ರೇಟ್ ಆಗಿ ಪ್ರೊವೈಡ್ ಮಾಡಿಕೊಂಡು ಅದರದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಮಾಡಿದ್ರೆ ಆ ಒಂದು ಸಮಸ್ಯೆಗಳು ಕಡಿಮೆ ಆಗತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ರೆಸ್ಪೆಕ್ಟ್ ಎಲ್ಡರ್ಸ್ ಅಂಡ್ ವರ್ಕರ್ಸ್. ಮೊದಲು ಹಿರಿಯರಿಗೆ ಮತ್ತು ಕೆಲಸಗಾರರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನೆಯಲ್ಲಿ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಕೇಳಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅವರು ಇವನಿಗೋಸ್ಕರವಾಗಿ, ಅವರು ಮನಸ್ಸನ್ನ ಒಂದ್ ಸ್ವಲ್ಪ ಹಿಂದಕ್ಕೆ ತೆಗೆದ್ರು ಅಂತ ಕೇಳಿದ್ರೆ ಇವನಿಗೆ ಅಲ್ಲಿ ಯಾವ ಸಪೋರ್ಟ್ ಸಿಗಲ್ಲ. ಒಂದ್ ವೇಳೆ ಇವನು ಕೆಲಸಗಾರರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಇಟ್ಕೋ, ಕೆಲಸಗಾರರು ಮೊದಲೇ ಕೆಲ್ಸಕ್ಕೆ ಬರೋದು ಕಷ್ಟ ಇರುತ್ತೆ. ಅಂತದ್ರಲ್ಲಿ ಇನ್ನೇನಾದ್ರೂ ಮಾತಾಡ್ದ ಅಂತ ಕೇಳಿದ್ರೆ ಅವರು ಬರಲ್ಲ. ಅವ್ರು ಬಂದಿಲ್ಲ ಅಂತ ಕೇಳಿದ್ರೆ ಇವನು ಯಾವ ಕೆಲಸನೂ ನಡೆಯಲ್ಲ. ಹಾಗಾಗಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಉತ್ತಮ ಅನ್ನುವಂತ ಸಜೆಷನ್ ಕೊಡ್ತಾರೆ. ಆಮೇಲೆ ಫಿಕ್ಸ್ಡ್ ಡೈಲಿ ಶೆಡ್ಯೂಲ್. ಡೈಲಿ ಶೆಡ್ಯೂಲ್ ಏನಿರುತ್ತೆ, ನಾನು ಇವತ್ತು ಹೀಗೆ ಮಾಡ್ಬೇಕು ಅಂತ ಹೇಳಿ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ಬೇಕು. ಅವತ್ತು ಏನ್ ಮಾಡ್ಬೇಕಾಗಿದೆ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಆ ಪ್ರಕಾರ ನಡ್ಕೊಳ್ಳೋದ್ರಿಂದ ಉತ್ತಮ ಫಲಗಳು ಲಭಿಸುತ್ತೆ ಅನ್ನುವಂಥ ವಿಚಾರ ನಮ್ಗೆ ಇಲ್ಲಿ ತಿಳಿದು ಬರುತ್ತೆ. ವೇಕ್ ಅಂಡ್ ಸ್ಲೀಪ್ ಸೇಮ್ ಟೈಮ್ ಡೈಲಿ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ 9 ಗಂಟೆಗೆ ಮಲಗಬೇಕು ನಾನು ಅಂತ ಕೇಳಿದ್ರೆ 9 ಗಂಟೆಗೆ ಮಲಗಬೇಕು ಅವನು. 6 ಗಂಟೆಗೆ ಹೇಳ್ಬೇಕು ಅಂತಂದ್ರೆ 6 ಗಂಟೆಗೆ ಎದ್ದು ಬಿಡ್ಬೇಕು. ಇಲ್ಲ 5 ಗಂಟೆಗೆ ಹೇಳ್ಬೇಕು ಅಂದ್ರೆ 5 ಗಂಟೆಗೆ ಎದ್ದು ಬಿಡ್ಬೇಕು. ಅವನು ಫಿಕ್ಸ್ ಮಾಡಿಬಿಡ್ಬೇಕು ಅದನ್ನ ಡೈಲಿ ರೊಟೈನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅವ್ನು ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ ಪ್ರೋಗ್ರಾಮಿಂಗ್ ಮಾಡ್ಕೊಂಡ ಅಂತ ಕೇಳಿದ್ರೆ ಅವ್ನ ಕೆಲಸ ಏನಿದೆಯೋ ಫಸ್ಟ್ ನಾಳೆ ಏನ್ ಮಾಡ್ಬೇಕು, ಇವತ್ತು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಡೋದು, ನಾಳೆ ಎಷ್ಟು ಗಂಟೆಗೆ ಹೇಳ್ಬೇಕು ಏನು ಫಿಕ್ಸ್ ಆಗ್ಬಿಡ್ಬೇಕು ಅವನು. ಅದರಲ್ಲಿ ಇಂಬ್ಯಾಲೆನ್ಸ್ ಮಾಡಿದಾಗ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಒಂದು ಫಿಕ್ಸ್ ಅಂತ ಕೇಳಿದ್ರೆ ಒಂದು 5 ಗಂಟೆಗೆ ಹೇಳ್ಬೇಕಾ, 5 ಗಂಟೆಗೆ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು ಅವನು. ಆಮೇಲೆ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಶಾಟರ್ನ್ ಮಂತ್ರ ಜಪ. ಶನಿಯ ಒಂದು ಮಂತ್ರವನ್ನ ಜಪ ಮಾಡೋದ್ರಿಂದ ಕೂಡ ಉತ್ತಮ ಫಲ ಲಭಿಸುತ್ತೆ. ಇಲ್ಲೇನ್ ಬಂದಿದೆ, ಲೇಜಿನೆಸ್ ಬರೋದಕ್ಕೆ ಕಾರಣನೇ ಶನಿ. ಹಾಗಾಗಿ ಶನಿಯ ಒಂದು ಮಂತ್ರ ಜಪವನ್ನು ಮಾಡೋದ್ರಿಂದ ಉತ್ತಮ ಫಲಗಳು ಲಭಿಸುತ್ತೆ ಅನ್ನುವಂಥದ್ದು ತಿಳಿದು ಬರುತ್ತೆ ಇಲ್ಲಿ. ನೆಕ್ಸ್ಟ್, ವೇರ್ ಡಾರ್ಕ್ ಬ್ಲೂ ಆರ್ ಬ್ರೌನ್. ಅಂದ್ರೆ ಗಾಢವಾದ ಬಣ್ಣಗಳನ್ನ ಉಪಯೋಗ ಮಾಡೋದ್ರಿಂದ ಇವರಿಗೆ ಉತ್ತಮ ಫಲಗಳು ಸಿಗುತ್ತೆ. ಯಾಕೆ ಇವನ್ನೆಲ್ಲ ಹೇಳಿರಬಹುದು? ಗಾಢವಾದ ಬಣ್ಣಗಳನ್ನ ಮಾಡ್ರಿ ಅಂತ ಹೇಳಿದ್ರು, ಶನಿಯ ಮಂತ್ರ ಜಪ ಮಾಡ್ರಿ ಅಂತ ಹೇಳಿದ್ರು, ಆಮೇಲೆ ರೆಸ್ಪೆಕ್ಟ್ ಎಲ್ಡರ್ಸ್ ಅಂಡ್ ವರ್ಕರ್ಸ್ ಅಂತ ಹೇಳಿದ್ರು. ಏನೆಲ್ಲ ಕಾರಣಗಳಿರಬಹುದು ಇಲ್ಲಿ, ಏನೆಲ್ಲ ಕಾರಣಗಳಿರಬಹುದು ಅನ್ನುವಂಥದ್ದನ್ನ ಕುಂಡಲಿ ಮುಖಾಂತರ ಸ್ವಲ್ಪ ನೋಡೋಣ. ಯಾಕಂದ್ರೆ ನಿನ್ನೆ ಏನೇನ್ ಮಾಡಿರಬಹುದು ಅವನು ಅಂತ ಯೋಚನೆ ಮಾಡಿದ್ವಿ, ಯಾವ್ಯಾವ್ದೆಲ್ಲ ಅವನಿಗೆ ತೊಂದರೆ ಕೊಟ್ಟಿದೆ ಅಂತ ಕೂಡ ನೋಡಿದ್ವಿ. ಇವಾಗ ಅದನ್ನ ಗ್ರೋತ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪರಿಹಾರ ತಾನೇ ನಾವು ಮಾಡ್ತಾ ಇರೋದು, ಪರಿಹಾರ ಮಾಡ್ತಾ ಇದೀವಿ. ಹಾಗಾಗಿ ನಾವು ಏನ್ ಮಾಡ್ಬೇಕಿಲ್ಲಿ, ಇನ್ನೇನಾದ್ರೂ ಐಡಿಯಾಗಳನ್ನು ಬಳಸಬಹುದಲ್ಲ. ಚಂದ್ರ ಕ್ರಿಯೇಟರ್, ಹೌದಾ? ಈ ಕ್ರಿಯೇಟರ್ ಇಲ್ಲಿ ಲಾಸ್ ಆಗಿದೆ, ಇಲ್ಲಿ ಮಗನಿಂದ ಲಾಸ್ ಆಯ್ತು. ಇಲ್ಲಿ ಈ ಲಾಸ್ ಆಗದನ್ನ ಸರಿದೂಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಅರ್ಥ ತ್ರಿಕೋನವನ್ನ ಬಳಸ್ಕೋಬೇಕಾಗತ್ತೆ. ಅಗ್ನಿ ತ್ರಿಕೋನ ಅಂತ ಏನು ಹೇಳಿದ್ವಿ, ಹಾಗೇನೆ ಪೃಥ್ವಿ ತ್ರಿಕೋನವನ್ನ ಬಳಸ್ಕೋಬೇಕಾಗತ್ತೆ ನಾವು, ಹೌದಾ? ಪೃಥ್ವಿ ತ್ರಿಕೋನ ಯಾವಾಗ್ಲೂ ನಮಗೆ ಸಪೋರ್ಟ್ ಮಾಡುವಂತದ್ದು ಏನು ಅಂತ ಕೇಳಿದ್ರೆ ತ್ರಿಕೋನ ಮಾತ್ರ. ಯಾರ್ಯಾರಿದಾರ ಅಲ್ಲಿ? ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲೂ ಚಂದ್ರ ಇದ್ದಾನೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಕುಜ ಇದ್ದಾನೆ, ಇಲ್ಲೂ ಕುಜ ಇದ್ದಾನೆ, ಹೌದಾ? ಅದಕ್ಕಾಗಿ ಯಾವಾಗ್ಲೂ ಕೂಡ ಅಲ್ಲಿ ಒಂದು ಸಪೋರ್ಟಿವ್ ಗ್ರಹಗಳೇ ಅಲ್ಲಿ ಇರೋದ್ರಿಂದ, ಇಲ್ಲಿ ನೋಡಿ ಇಲ್ಲಿ ಶುಕ್ರ ಇದ್ದಾನೆ, ಇದಕ್ಕೆ ಅಧಿಪತಿ. ಇಲ್ಲಿ ಯಾರಿದ್ದಾರೆ? ಬುಧ ಇದ್ದಾನೆ. ಇಲ್ಲಿ ಯಾರಿದ್ದಾರೆ? ಶನಿ, ಶನಿ ಇದ್ದಾನೆ.
ಆ 3 ಜನನು ಮಿತ್ರ ಗ್ರಹಗಳವು. ಹಾಗಾಗಿ ನಾವು ಇದನ್ನ ಬಳಸ್ಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಚಂದ್ರನ ಗುಣಗಳು ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನೋಡು ಇಲ್ಲಿರುವಂತ ಚಂದ್ರನಿಗೆ ಇನ್ನೇನಾದ್ರೂ ಹೊಸದಾಗಿ ಸ್ಥಾಪನೆ ಮಾಡ್ಬೇಕು ಅವನು. ಇಲ್ಲಿ ಇವನು ಏನ್ ಬಳಸ್ಕೋಬೇಕಾಗಿತ್ತು, ಇಲ್ಲಿ ಮೊದಲೇ ಕೆಟ್ಟೋಗಿದ್ದಾನೆ ಇವನು, ಇಲ್ಲಿ ಕೆಟ್ಟೋಗಿದ್ದಾನೆ. ಇಲ್ಲಿ ಇಲ್ಲಿ ಮಾಯೆ ಇದೆ, ಮಾಯೆ ಇದೆ. ಇಲ್ಲಿ ಲಯ ಇದೆ, ಇಲ್ಲೂ ಕೂಡ ಲಯನೇ ಇದೆ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಬುಧ ಉಚ್ಚನಾಗಿದ್ದಾನೆ. ಇಂಟೆಲಿಜೆನ್ಸ್ ಅನ್ನು ಬಳಸ್ಕೋಬೇಕಾಗಿದೆ ನಾವಿಲ್ಲಿ. ಇಂಟೆಲಿಜೆನ್ಸ್ ಅನ್ನು ಬಳಸ್ಕೋಬೇಕು ತಾನೆ. ಮರ್ಕುರಿ ಏನೇನಿದೆ ಅವನಲ್ಲಿ ನೋಡು, ಎಜುಕೇಶನ್, ಹೌದಾ, ಇಲ್ಲಿ ಹೈಯರ್ ಎಜುಕೇಶನ್ ಇದೆ, ಇವನಿಗೆ ಸಪೋರ್ಟಿವ್ ಆಯ್ತಾ. ಅದಾದ್ಮೇಲೆ ಇಂಟೆಲಿಜೆನ್ಸ್ ಇದೆ, ಇಂಟೆಲಿಜೆನ್ಸ್ ಬಳಸ್ಕೋಬಹುದಾ. ಆಮೇಲೆ ನೇಬರ್ಸ್, ನೇಬರ್ಸ್ ಸಪೋರ್ಟ್ ಇದೆ. ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಉಚ್ಚ ಬುಧ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇವನು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡೋದ್ರಿಂದ ಏನಂತ ಕೇಳಿದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾನೆ. ಹಾಗಾಗಿ ಇವನ್ ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ. ಆಮೇಲೆ ಏನಿದೆ ಇವನ ಹತ್ರ ರಿಲೇಟಿವ್ಸ್, ರಿಲೇಟಿವ್ಸ್ ಸಂಪರ್ಕನೂ ಕೂಡ ಚೆನ್ನಾಗಿದೆ ಒಂದು. ನೆಕ್ಸ್ಟ್ ಫ್ರೆಂಡ್ಸ್, ಬಿಸ್ನೆಸ್ ಮೈಂಡ್, ಹೌದಾ. ಇದನ್ನೇನೆ ಇಲ್ಲಿಂದ ಇಲ್ಲಿ ಬಿಟ್ಟು ಈ ಕುಜನ್ ಜೊತೆ ಒದ್ದಾಡಕ್ ಹೋದ್ರೆ ಆಗತ್ತಾ. ಯಾಕಂತ ಕೇಳಿದ್ರೆ ಅವನ ಹತ್ರ ಅಂತ ಗುಣಗಳಿಲ್ಲ. ಅವನ್ ಬಿಟ್ಟು ಅವ್ರು ಏನು ಮಾಡಕ್ ಆಗಲ್ಲ ಮಗ, ಅವನ್ ಬಿಟ್ಟು ಏನು ಮಾಡಕ್ ಆಗಲ್ಲ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಗ್ರೋತ್ ಆಗ್ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಇಂಟೆಲಿಜೆನ್ಸಿಯನ್ನ ಬಳಸ್ಕೋಬೇಕು. ಆದ್ರೆ ಇಂಟೆಲಿಜೆನ್ಸ್ಗೆ ಒಂದು ಸಮಸ್ಯೆ ಇದೆಯಾ, ಇದೆಯಾ, ಏನಿದೆ ಹೇಳು. ಈ ಪಂಚಮ ಸ್ಥಾನ ಇಲ್ಲಿದೆಯಲ್ಲ, ಇದು ಇದರ ಧನಸ್ಥಾನ ಯಾವುದು? ಇಲ್ಲ, ಧನಸ್ಥಾನ ತಾನೆ ಇಲ್ಲಿ. ಇದರ ಈ ಪಂಚಮ ಸ್ಥಾನದ ಧನಸ್ಥಾನ ಇಲ್ಲಿ ಇದಕ್ಕೇನಾಯ್ತು, ಷಷ್ಠ ಸ್ಥಾನ ಆಯ್ತು ತಾನೆ. ಆಯ್ತಾ, ನಾನು ಮೊನ್ನೆ ಹೇಳುವಾಗ ಹೇಳಿದ್ದೆ ನಿನ್ಗೆ, ಇದರ ಚಿತ್ತ ಇಲ್ಲಿರುತ್ತೆ, ಹೌದಾ, ಡೈರೆಕ್ಟ್ 180 ಡಿಗ್ರಿನಲ್ಲಿ ಇರುತ್ತೆ. ಇಲ್ಲಿ ಏನ್ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ನೋಡು ಇದರ ಚಿತ್ತ ಡೈರೆಕ್ಟ್ ಆಗಿ ಇಲ್ಲಿ ಇರುತ್ತೆ. ಇದು ಸ್ತ್ರೀ ತತ್ವ, ಇದು ಇದು ಪುರುಷ ತತ್ವ. ಇಲ್ಲಿ ಇದು ಸ್ತ್ರೀ ತತ್ವ. ಇದ್ರ ಚಿತ್ತ ಡೈರೆಕ್ಟ್ ಆಗಿ ಇಲ್ಲಿಗೆ ಇರುತ್ತೆ, ಹೌದಾ. ಮೇಷ ರಾಶಿನಲ್ಲಿ ಇಲ್ಲಿ ಯಾರಿದ್ದಾರೆ, ಶುಕ್ರ ಇದ್ದಾನೆ ಅಂತ ಹೇಳಿದ್ದೆ ನಾನು. ಶುಕ್ರ ಸ್ಥಿರ. ಇಲ್ಲಿ ನೀನ್ ದುಡ್ಡು ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಇದನ್ನ ಬಳಸ್ಕೊಂಡೆ. ಇದರ ಧನಸ್ಥಾನ ಯಾವುದು ಅಂದ್ರೆ ಇದು. ಇಲ್ಲಿ ಇದಕ್ಕೆ ಇದೇನಾಯ್ತು ಅಂತ ಕೇಳಿದ್ರೆ 6ನೇ ಮನೆ ಆಯ್ತು. ಅಂದ್ರೆ ನೀನ್ ಹಣ ಮಾಡ್ಬೇಕು ಅಂತಂದ್ರೆ ಯಾವ ಮನೆಯನ್ನ ನೀನು ಸರಿದೂಗಿಸ್ಬೇಕು? 6, 8, 12 ಈ 3 ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಬೇಕಾ ನೀನು? 3 ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಬೇಕಾ? ಈ ಧನಸ್ಥಾನದಲ್ಲಿರತಕ್ಕಂತ ಗ್ರಹಗಳು 8ನೇ ಮನೆಯನ್ನ ನೋಡುತ್ತೆ, ಹೌದಾ. ಧನಸ್ಥಾನದಲ್ಲಿ ಇರ್ತಕ್ಕಂಥವು ಡೈರೆಕ್ಟ್ ಆಗಿ ತನ್ನ ಸಪ್ತಮ ದೃಷ್ಟಿಯಿಂದ 180 ಡಿಗ್ರಿಯಿಂದ ನೋಡುತ್ತೆ. ಇಲ್ಲೂ ಕೂಡ ಹೇಳಿದ್ದೆ ನಾನು, ಇವರಿಗೆ ಇದು ಇವ್ರ ತವ್ರ ಮನೆ ಆಯ್ತು, ಇದು ಇವ್ರ ತವ್ರ ಮನೆ ಆಯ್ತು. ಬಿಸ್ನೆಸ್ ಎಲ್ಲಿ ನಡೆಯುತ್ತೆ? ಸಪ್ತಮದಲ್ಲೇ ನಡೆಯುತ್ತೆ ತಾನೆ. ಅಂದ್ರೆ ನಾವು ಏನ್ ಮಾಡ್ಬೇಕಾಗಿದೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಸಪೋರ್ಟ್ ತಗೊಂಡಿದೀಯ ನೀನಲ್ಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ, ಮೊದಲು ಅವರಿಗೆ ಗೌರವ ಕೊಡು. ನೀನ್ ಯಾರಿಂದ ಸಪೋರ್ಟ್ ತಗೊಂಡಿದ್ದೀಯೋ ಅವರಿಗೆ ಗೌರವ ಕೊಡ್ಬೇಕು. ಆದ್ರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಕುಜ ಇದಾನಲ್ಲ, ಈ ಕುಜನ ಮನೆ ಇಲ್ಲಿದೆ, ಹೌದಾ. ಈ ಕುಜನಿಗೂ ಬುಧನಿಗೂ ಆಗಲ್ಲ. ಕುಜನಿಗೂ ಬುಧನಿಗೂ ಆಗಲ್ಲ. ಆದ್ರೆ ಇಲ್ಲಿ ಇರುವಂತದ್ದು ಯಾರಿದ್ದಾರೆ? ಇಲ್ಲಿ ಕುಜನೇ ಇದ್ದಾನೆ. ಅಧಿಪತ್ಯ ಯಾರ್ದಿದೆ? ಬುಧಂದಿದೆ. ಇಲ್ಲಿ ಯಾರಿದ್ದಾರೆ? ಅಲ್ಲೂ ಕುಜ ಇದ್ದಾನೆ. ಅಧಿಪತ್ಯ ಯಾರ್ದಿದೆ?
ಶುಕ್ರನಿದೆ. ಇದನ್ನೇ ಪ್ರಕೃತಿಯ ವಿಪರ್ಯಾಸ ಅಂತ ಕರೆಯೋದಿಲ್ಲ. ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಬರೀ ನಂಬುದು ಆ ನಾವು ಅಗ್ನಿ ತತ್ವ ಅನ್ನುವಂಥದ್ದು ಏನಿದೆಯೋ ಈ ಅಗ್ನಿ ತ್ರಿಕೋನವನ್ನ ಬಳಸ್ಕೋಬೇಕಾಗಿತ್ತು. ಬಟ್ ಇಲ್ಲಿ ಅಗ್ನಿ ತ್ರಿಕೋನ ಅಷ್ಟೇ ಬಳಸ್ದ ಅಂತ ಕೇಳಿದ್ರೆ ಒಂದು ನಡೆಯಲ್ಲ. ಬಿಸ್ನೆಸ್ ಬೇಕಲ್ಲ, ಬಿಸ್ನೆಸ್ ರನ್ ಆಗ್ಬೇಕಲ್ಲ. ನಮಗೆ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಯಾವಾಗ ನಂದೇ ಜಾಸ್ತಿ ಅಂತ ಹೇಳ್ತೀನಿ ನಾನು, ಸಮಾಜದಲ್ಲಿ ಏನಾಗಿದೆ ಇವತ್ತಿನ ದಿನ, ಅಗ್ನಿ ತತ್ವದವರು ಒಂದು ಗ್ರೂಪ್ ಬೇರೆ, ಹೌದಾ, ಅವರು ನಾವೇ ಸರಿ ನಮ್ಮದೇ ಆಗ್ಬೇಕು ಅಂತ ಹೇಳ್ತಾರೆ. ಪೃಥ್ವಿ ತತ್ವದವರು ಅವ್ರದ್ದೊಂದು ಗ್ರೂಪ್ ಬೇರೆ, ಅವ್ರು ನಮ್ಮದೇ ಆಗ್ಬೇಕು ಅಂತ ಹೇಳ್ತಾರೆ. ವಾಯು ತತ್ವದವ್ರು ಅವ್ರದ್ದೊಂದು ಗ್ರೂಪ್ ಬೇರೆ, ಅವ್ರು ನಮ್ಮದೇನ ಆಗ್ಬೇಕು, ನಮ್ಮದು ಸರಿ ಅಂತಾರೆ. ಜಲತತ್ವದವರು ಅವ್ರದ್ದು ಸರಿ, ಎಲ್ಲರೂ ಅವ್ರವ್ರದೇ ಸರಿ ಅಂತ ಕೇಳಿದ್ರೆ ಸರಿ ಯಾವುದು ಹಾಗಿದ್ರೆ? ಇದು ಹೇಗ್ ಸಮಾಜ ಹೇಗ್ ನಡೆಯುತ್ತೆ? ಸಮಾಜ ಹೇಗೆ ನಡೆಯುತ್ತೆ ಇದು? ಇದನ್ನೇ ರಾಜಕಾರಣದಲ್ಲಿ ಒಡೆದು ಆಳಿರುವಂಥದ್ದು. ರಾಜಕಾರಣಿಗಳು ಇದ್ರ ಒಡೆದು ಆಳಿಬಿಟ್ಟು ಏನಂತ ಕೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಾಗ ಮಾಡೋದೇ ಇದೆ ತತ್ವ. ಇಲ್ಲಿ ಏನಾಗಬೇಕಾಗಿದೆ, ಬ್ಯಾಲೆನ್ಸ್. ಇದು ಒಂದು ದೇಹ, ಇದು ಈ ದೇಹವನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ, ಹೌದಾ. ಇಲ್ಲಿ ನೋಡು, ಇಲ್ಲಿಂದ ಒಂದು ಗೆರೆ ಎಳೆಯೋಣ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಎಳೆಯೋಣ, ಹೌದಾ. ಇಲ್ಲಿ ಏನಾಗಿದೆ, ಧಾತು ಮೂಲ ಜೀವ, ಹೌದು, ಧಾತು ಮೂಲ ಜೀವ, ಸೃಷ್ಟಿ ಸ್ಥಿತಿ ಲಯ, ಹೌದಾ, ಸೃಷ್ಟಿ ಸ್ಥಿತಿ ಲಯ. ಇವರಿಬ್ರು ಲಯಕಾರಕರು. ಒಂದು ಜ್ಞಾನ, ಇದೊಂದು ಜ್ಞಾನ, ಲಯಕಾರಕರು. ಇಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ 2 ರಾಶಿಗೆ, ಇದು ಬುಧ, ಹೌದಾ. ಇಲ್ಲೇನಿದೆ, ಇದು ದೇಹಕಾರಕ, ಇಂಟೆಲಿಜೆನ್ಸ್ ಇದೆ ಇಲ್ಲಿ, ಹೌದಾ. ದೇಹಕ್ಕೆ ಬೇಕಾಗಿರತಕ್ಕಂಥ ಸುಖ ದುಃಖಾದಿಗಳು ಏನಿದೆಯೋ ಅದು ಇವರಿಗೆ ಸಂಬಂಧ. ಬುಧ, ಬುಧ, ಶುಕ್ರ, ಶನಿ, ಹೌದಾ. ಆತ್ಮನಿಗೆ ಸಂಬಂಧಪಟ್ಟಿರೋದು ರವಿ, ಕುಜ, ಗುರು, ಹೌದಾ. ಇಲ್ಲಿ ಮೇಂಟೈನ್ ಮಾಡುವಾಗ ಏನಂತ ಕೇಳಿದ್ರೆ 2 ಬ್ಯಾಲೆನ್ಸ್ ಮಾಡಬೇಕಾಗಿದೆ ನಾವು, ಒಂದನ್ನು ಬಿಟ್ಟು ಒಂದಿಲ್ಲ. ಈಗ ಹಣ ಇಲ್ಲ ಅಂತ ಕೇಳಿದ್ರೆ ಇವನ್ ಬದುಕೊಳಕ್ಕಾಗತ್ತಾ? ಹಣ ಇಲ್ಲ ಅಂತ ಇಟ್ಕೊಳ್ಳೋಣ, ಬೇಕಲ್ಲ. ಈ ಈ ಪ್ರಕೃತಿಯಲ್ಲಿಂದ ತಿಂದು ತಾನೇ ಬದುಕಿರೋದು. ಹಾಗಾಗಿ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಇವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿದೆ. ಎಲ್ಲಿವರೆಗೂ ನಾವು ಆ ರೆಸ್ಪೆಕ್ಟ್ ಕೊಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಏನೂ ಇಲ್ಲ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಸಣ್ಣವರು ಅಲ್ಲ. ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡೋದಕ್ಕೆ ಬಂದಿದ್ದಾರೆ. ಯಾವಾಗ ನಮ್ದು ಈಗೋ ಜಾಸ್ತಿ ಆಗುತ್ತೆ, ಯಾವಾಗ ಅಹಂಕಾರಗಳು ಜಾಸ್ತಿ ಆಗುತ್ತೆ, ಅವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರು ಸಪೋರ್ಟ್ ಮಾಡಲ್ಲ. ಇವ್ರು ಸಪೋರ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ ಅಲ್ಲಿ ತಿನ್ನೋದಕ್ಕೆ ಏನಿಲ್ಲ, ಗ್ರೋತ್ ಆಗಲ್ಲ. ಅದಕ್ಕಾಗಿ ಈ ಲೇಜಿನೆಸ್ ಅವಾಯ್ಡ್ ಮಾಡ್ಬೇಕು. ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಕೇಳಿದ್ರೆ ಅಹಂಕಾರಗಳು ಕಡಿಮೆ ಆಗ್ಬೇಕು. ಆಮೇಲೆ ನಾವು ಮಾಡ್ತಾ ಇರೋ ತಪ್ಪು ಏನು ಅಂತ ಹೇಳಿ ನಾವು ತಿಳ್ಕೊಬೇಕು. ಇದು ತಿಳ್ಕೊಂಡಿದೀವಿ ತಾನೇ, ನಿನ್ನೆ ತಪ್ಪು ಮಾಡ್ತಾ ಇದೀವಿ ನಾವು, ಆ ಕಾರಣದಿಂದಲೇ ನಮಗೆ ಲೇಜಿನೆಸ್ ಬಂದಿದೆ. ಅದು ಅದಕ್ಕೆ ಆ ತಪ್ಪನ್ನ ಸುಧಾರಿಸಿಕೊಂಡು ಇದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಿಸ್ನೆಸ್ ಅಲ್ಲಿ ಕೂಡ ಗ್ರೋತ್ ಆಗಬಹುದು, ಪೃಥ್ವಿ ತತ್ವನ ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ನಾಳಿನ ವಿಡಿಯೋದಲ್ಲಿ ಒಂದು ವಾಯು ತತ್ವ ಜಾಸ್ತಿ ಆದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.